Okay. Myself Vinay Kumar S. I am mathematics lecturer in Mahesh PU College, Shivamoga. Okay. ನಾವು ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನಲ್ಲಿ ಟ್ರಿಗ್ನಾಮೆಟ್ರಿ ಅನ್ನೋ ಒಂದು ಚಾಪ್ಟರ್ ಇದೆ. ಅದು ಆ್ಯನ್ಯುವಲ್ ಎಕ್ಸಾಮಿನೇಷನ್ ಆಫ್ ಪಾಯಿಂಟ್ ಆಫ್ ವ್ಯೂ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಆ ಚಾಪ್ಟರಲ್ಲಿ ಮ್ಯಾಕ್ಸಿಮಮ್ 3 to 4 ಕ್ವಶನ್ಸ್ ಬಂದೇ ಬರುತ್ತೆ. 1 ಮಾರ್ಕ್ಸಿಗೆ 2 ಕ್ವಶನ್ಸ್ ಬರ್ಬೋದು, 3 ಮಾರ್ಕ್ಸಿಗೆ 1 ಕ್ವಶನ್ ಬರ್ಬೋದು. ಓಕೆ, ಹಾಗಾದರೆ ನಾವು ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತೀವಿ, ಟ್ರಿಗ್ನಾಮೆಟ್ರಿ ಅನ್ನೋ ಒಂದು ಚಾಪ್ಟರ್ನಲ್ಲಿ ಬರುವಂತಹ 1 ಮಾರ್ಕ್ಸ್ ಕ್ವಶನ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಬಟ್ ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತೀವಿ, ಫಸ್ಟ್ 1 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡ್ತೀವಿ. ಓಕೆ, trigonometry. Okay, can you define trigonometry? Okay, simply we have to tell trigonometry is that deals with measurement of sides and angles of a triangle. We call it as what? Trigonometry. ಇದು ನಿಮಗೆ ಗೊತ್ತಿದೆ. ಓಕೆ, ಈ ಟ್ರಿಗ್ನಾಮೆಟ್ರಿಯಲ್ಲಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಬರುತ್ತೆ, ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್, ರೆಸಿಪ್ರೋಕಲ್ ರಿಲೇಷನ್ಸ್ ಆ್ಯಂಡ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಆ್ಯಂಡ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ಇದಿಷ್ಟು ಸಹ ಬರ್ತಾ ಹೋಗುತ್ತೆ. ಹಾಗಾದರೆ ಇಷ್ಟು ಮೇಲೂ ಸಹ ಯಾವ ರೀತಿ 1 ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು ಅನ್ನೋ ಒಂದು ಪಾಸಿಬಿಲಿಟೀಸ್ನ ನಾವು ಕಲಿತಾ ಹೋಗೋಣ. ಓಕೆ, first question, if secant theta is equal to 17/8 then the value of cos theta is dash. ಓಕೆ, ಹಾಗಾದರೆ 4 ಆಪ್ಷನ್ಸ್ ಇದೆ. ಯಾವುದಿದೆ? 8/17, 8/15, 15/8 ಆ್ಯಂಡ್ 15/17. ಓಕೆ, ಹಾಗಾದರೆ secant theta is equal to what? 17/8. look at, ಹಾಗಾದರೆ secant theta is equal to 17/8. ಏನನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ? cos theta. ಹಾಗಾದರೆ cos theta ನ ರೆಸಿಪ್ರೋಕಲ್ ಏನಪ್ಪ? 1/secant theta. cos theta ನ ರೆಸಿಪ್ರೋಕಲ್ ಏನು? 1/secant theta. therefore what? secant theta, look at, cos theta equal to 1/secant theta. clear? 1/, ಕ್ಲಿಯರ್. secant theta ನ ವ್ಯಾಲ್ಯೂ ಏನಿದೆ? 17/8 ಅಂತಿದೆ. ಕ್ಲಿಯರ್? ಈ 8 1 ಜೊತೆ ಮಲ್ಟಿಪ್ಲೈ ಆಗಿ ಏನಾಗುತ್ತೆ? 8/17. therefore cos theta is equal to 8/17. the right answer is what? the option A is the right answer. ಓಕೆ, ಈ ರೀತಿ ಕ್ವಶನ್ನು ಬರ್ಬೋದು. ಹಾಗಾದರೆ ಸೆಕೆಂಡ್ ಕ್ವಶನ್ ಯಾವ ರೀತಿ ಇರುತ್ತಪ್ಪ? ಹಾಗಾದರೆ ಕ್ಲಿಯರ್, if sin A equal to 3/5 then the value of cos A is dash. cos A is dash. 4 ಆಪ್ಷನ್ಸ್ ಕೊಟ್ಟಿದ್ದಾನೆ. 4/5, 16/3, 5/4 and 5/3. there are 4 ಆಪ್ಷನ್ಸ್. ಹಾಗಾದರೆ ನಮಗೆ ಕೊಟ್ಟಿರೋಂಥದ್ದೇನು? sin A is equal to 3/5 and cos A ನ ಏನಂತ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ನಮಗೆ ಗೊತ್ತಿದೆ, ಐಡೆಂಟಿಟಿ ಗೊತ್ತಿದೆ ಅಲ್ಲಪ್ಪ? sin ಸ್ಕ್ವಯರ್ A ಪ್ಲಸ್ cos ಸ್ಕ್ವಯರ್ A ಈಕ್ವಲ್ ಟು ವಾಟ್? 1. sin ಸ್ಕ್ವಯರ್ A ಪ್ಲಸ್ cos ಸ್ಕ್ವಯರ್ A ಈಕ್ವಲ್ ಟು ವಾಟ್? 1. ಇದು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಅಲ್ವೇನಪ್ಪ? ಹಾಗಾದರೆ ಏನಿದೆಯಪ್ಪ ಇಲ್ಲಿ? cos ಸ್ಕ್ವಯರ್ A ಈಕ್ವಲ್ ಟು 1 ಮೈನಸ್ sin ಸ್ಕ್ವಯರ್ A. ಕ್ಲಿಯರ್? ಹಾಗಾದರೆ ಸೈನಿನ ವ್ಯಾಲ್ಯೂ ಏನು ಕೊಟ್ಟಿದ್ದಾನಪ್ಪ ಇಲ್ಲಿ? 3/5 whole square. therefore 3 square is what? 9/25. therefore what? 25 ones are 25 minus 9 divided by what? 25. therefore what? 16/25. ಹಾಗಾದರೆ look at, cos A is equal to square root of 16/25. therefore what? cos A is equal to 4/5. cos A ನ ವ್ಯಾಲ್ಯೂ ಏನಾಯಿತು? 4/5. ಆದರೆ ಆಪ್ಷನ್ಸ್ ಯಾವುದಾಯಿತು? ಆಪ್ಷನ್ A is the right answer. okay, next, third question, if 2 cos theta is equal to 1 and theta is an acute angle then the value of theta is dash. ಅಂದರೆ 2 cos theta is equal to 1, theta is an acute angle, then the value of theta. ಥೀಟಾನ ಫೈಂಡ್ ಔಟ್ ಮಾಡಬೇಕು. ಆಯಿತಾ? 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸಲ್ಲಿ ಯಾವುದು ರೈಟ್ ಆನ್ಸರ್ ಅಂತೇಳಿ ವೆರಿಫೈ ಮಾಡಬೇಕು. ಫಸ್ಟ್ ಗಿವನ್ ಏನು? 2 cos theta is equal to 1. cos theta is equal to 1/2. ಈ 2 ಏನಾಯಿತು? ಡಿನಾಮಿನೇಟರಿಗೆ ಹೋಯಿತು. ಹಾಗಾದರೆ cos
ಥೀಟಾ ಇಸ್ ಈಕ್ವಲ್ ಟು 1/2 ಕಾಸ್ನಲ್ಲಿ ಯಾವಾಗಿರುತ್ತಪ್ಪ, ಯಾವ ಡಿಗ್ರಿಯಲ್ಲಿ ಇರುತ್ತೆ 1/2? ಕ್ಲಿಯರ್, ಕಾಸ್ 60 ಡಿಗ್ರಿಯಲ್ಲಿ ಇರುತ್ತೆ. ಕಾಸ್ 60 ಡಿಗ್ರಿ ಇಸ್ ವಾಟ್? 1/2. ಕಾಸ್ 60 ಡಿಗ್ರಿ ಇಸ್ ವಾಟ್? 1/2. therefore theta is equal to what? 60 degree. the option what? D is the right answer. okay, ಈ ಟೈಪ್ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಬರ್ಬೋದು. ಹಾಗಾದ್ರೆ ನೆಕ್ಸ್ಟ್ ಫೋರ್ತ್ ಒನ್ ಯಾವ ರೀತಿ ಇರುತ್ತೆ ಕ್ವಶನ್ನು? ಕ್ಲಿಯರ್, ಇಫ್ 3 tan theta is equal to √3 then the value of theta is what? ಥರ್ಡ್ ಕ್ವಶನ್ ಇದೇ ರೀತಿ ಇತ್ತು, ಬಟ್ ಇದು ಸ್ವಲ್ಪ ಚೇಂಜಸ್ ಇದೆ. ಕ್ಲಿಯರ್, 3 tan theta is equal to √3. ಹಾಗಾದರೆ ಥೀಟಾದ ವ್ಯಾಲ್ಯೂ ಏನು ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಕೊಟ್ಟಿರೋದೇನು? 3 tan theta is equal to √3. ಓಕೆ, ಈ 3 ಏನಾಯಿತು? ಡಿನಾಮಿನೇಟರ್ಗೆ ಹೋಯಿತು. tan theta is equal to √3/3. ಈ 3ನ ಹೇಗೆ ಬರ್ಕೊಂಡಿದ್ದೀವಿ ಅಂದರೆ ಡಿನಾಮಿನೇಟರ್ಲಿ √3 ಇಂಟು √3. ಕ್ಲಿಯರ್, √3 ಇಂಟು √3 ಇದನ್ನು ಮತ್ತೆ ಮಲ್ಟಿಪ್ಲೈ ಮಾಡಿ √9 ಆಗುತ್ತೆ. ಎಗೇನ್ ಏನು ಬರುತ್ತೆ ನನಗೆ? 3ನೇ ಬರುತ್ತೆ. ಕ್ಲಿಯರ್, ಈ 3ನ ಹೇಗೆ ಬರ್ಕೋಬೋದು? √3 ಇಂಟು √3. ಕ್ಲಿಯರ್, 1 √3 ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ √3 ಕ್ಯಾನ್ಸಲ್. ರಿಮೈನಿಂಗ್ ಇಸ್ ವಾಟ್? 1/√3. tan theta is equal to what? 1/√3. ಹಾಗಾದರೆ ಟ್ಯಾನ್ನಲ್ಲಿ ಯಾವಾಗ 1/√3 ಇರುತ್ತೆ? ಯಾವ ಡಿಗ್ರಿಗೆ ಇರುತ್ತೆ 1/√3? ಕ್ಲಿಯರ್, tan theta is equal to what? tan 30 ಡಿಗ್ರಿ. tan 30 ಡಿಗ್ರಿನ ವ್ಯಾಲ್ಯೂ ಏನು? 1/√3. therefore theta becomes what? 30 degree. so that the option is what? A is the correct answer. okay, ವೆರಿ ಸಿಂಪಲ್ ಕ್ವಶನ್. ಓಕೆ, ಸಮ್ಟೈಮ್ಸ್ ಈ ರೀತಿ ಕೇಳ್ತಾರೆ, ದ ವ್ಯಾಲ್ಯೂ ಆಫ್ tan ಸ್ಕ್ವೇರ್ 60 ಡಿಗ್ರಿ ಈಸ್ ಡ್ಯಾಶ್. ಓಕೆ, √3 2 √3 3 1/3. ಓಕೆ, ನಿಮಗೆ ಗೊತ್ತಿರಬೇಕು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ನ ವ್ಯಾಲ್ಯೂಸ್ಗಳೆಲ್ಲ ಗೊತ್ತಿರಬೇಕು. ಸೊ ದಟ್ tan ಸ್ಕ್ವೇರ್ 60 ಡಿಗ್ರಿ ಈಸ್ ವಾಟ್ ಅಂತ ಕೇಳಿದಾನೆ. ಹಾಗಾದರೆ tan 60 ಈಸ್ ವಾಟ್? 60 ಡಿಗ್ರಿ ಈಸ್ ವಾಟ್? √3. ಬಟ್ ಇಲ್ಲೇನಿದೆ? ಸ್ಕ್ವೇರ್ ಇದೆ. tan ಸ್ಕ್ವೇರ್ 60 ಡಿಗ್ರಿ ಇಸ್ ಈಕ್ವಲ್ ಟು ವಾಟ್? √3 ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್. therefore what? what is the value of tan square 60 degree is what? 3. okay, ಹಾಗಾದರೆ ಆಪ್ಷನ್ is what? C is the right answer. clear, tan square 60 degree is nothing but what? 3. okay, ಹಾಗಾದರೆ ಫಿಫ್ತ್ ಕ್ವಶನ್ ಈ ರೀತಿ ಆಯಿತು. ವಾಟ್ ನೆಕ್ಸ್ಟ್? ಸಿಕ್ಸ್ತ್ ಕ್ವಶನ್ ಯಾವ ರೀತಿ ಬರ್ಬೋದು? if sin 2a equal to 2 sin a then the value of a is what? then the value of a is what? clear, if sin 2a equal to what? 2 sin a then the value of a ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಆಯಿತಾ? ಹಾಗಾದರೆ ಲುಕ್ ಅಟ್ ಫಸ್ಟ್ ಈ 4 ಆಪ್ಷನ್ಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡೋಣ ಯಾವುದಕ್ಕೆ ಯಾವುದು ಈಕ್ವಲ್ ಆಗುತ್ತೆ ಅಂತ. ಕ್ಲಿಯರ್, ಫಸ್ಟ್ ನೋಡಿ 30 ಡಿಗ್ರಿ ತೊಗೊಳ್ಳಿ. ಎ ಈಸ್ ಈಕ್ವಲ್ ಟು 30 ಡಿಗ್ರಿ ತೊಗೊಳ್ಳಿ. ಏನು ಬರುತ್ತೆ? ಎ ಈಸ್ ಈಕ್ವಲ್ ಟು 30 ಡಿಗ್ರಿ ತೊಗೊಂಡ್ರೆ ಸೈನ್ ವಾಟ್? 2 ಇಂಟು ವಾಟ್? 30 60 ಡಿಗ್ರಿ ಆಯ್ತು. ಕ್ಲಿಯರ್, therefore what? 2 sin 30 ಡಿಗ್ರಿ. ಕ್ಲಿಯರ್, 2 sin 30 ಡಿಗ್ರಿ. ಲುಕ್ ಅಟ್ 2 ಇಂಟು 30 ಡಿಗ್ರಿ. ಓಕೆ, 60 ಡಿಗ್ರಿ. sin 60 ಡಿಗ್ರಿ is what? what is the value of √3/2? ಕ್ಲಿಯರ್, this is what? sin 30 degree. okay, is not equal. clear, 2 to cancel ಆಗುತ್ತೆ, 1 ಉಳಿಯುತ್ತೆ, √3/2. it is not satisfied. clear, next a is equal to what? 0 degree. a is equal to what? 0 degree. sin 2 into 0 degree. sin 2 into 0 degree and is equal to what? sin 2 sin 0 degree. clear, 0 degree into 2 0. therefore what? 2 sin 0 is what? 0. clear, therefore what? sin 0 is what? 0 and 2 into 0 what? 0. therefore the value of a is what? 0 degree. the value of a is what? 0 degree. therefore what? option B is the right answer. but ನೀವು ಎರಡನ್ನೂ ವೆರಿಫೈ ಮಾಡ್ಬೋದು. ವೆರಿಫೈ ಮಾಡಿದ್ರೆ ಏನು ಬರುತ್ತೆ? look at a ನ ವ್ಯಾಲ್ಯೂ ಏನೋ ಜಾಗದಲ್ಲಿ ಏನು ಹಾಕ್ತೀರಿ? 45 ಡಿಗ್ರಿ ಹಾಕ್ತೀರಿ. ಅಲ್ಲಿಗೇನಾಯಿತು? 45 2 90 ಡಿಗ್ರಿ. ಕ್ಲಿಯರ್, sin 90 is what? 1. ಕ್ಲಿಯರ್, ಇಲ್ಲೇನಾಗುತ್ತೆ? 2 sin 45 ಡಿಗ್ರಿ ಅಂದರೆ 2/√2 ಆಗುತ್ತೆ. ನಾಟ್ ಸ್ಯಾಟಿಸ್ಫೈ ಆಗೋದಿಲ್ಲ. ಆ್ಯಂಡ್ 90 ಡಿಗ್ರಿ ಇಸ್ ವಾಟ್? sin 180 is equal to 2 sin 90 ಡಿಗ್ರಿ ಆಗುತ್ತೆ. ಅದು ಸಹ ಸ್ಯಾಟಿಸ್ಫೈ ಆಗೋದಿಲ್ಲ. ಹಾಗಾದರೆ ಈ 6 ಕ್ವಶನ್ಸ್ ಪಾಸಿಬಲ್ ಯಾವುದಾದ್ರೂ ಬರ್ಬೋದು. ಹಾಗಾದರೆ ವಾಟ್ ನೆಕ್ಸ್ಟ್? ಇಷ್ಟು ಕ್ವಶನ್ಸ್ ಬರದೇ ಇದ್ರೆ ವಾಟ್ ನೆಕ್ಸ್ಟ್? ಮತ್ತೆ ಯಾವ್ದು ಬರ್ಬೋದು? ಓಕೆ, ನೆಕ್ಸ್ಟ್ 7th ಕ್ವಶನ್ ಯಾವ ರೀತಿ ಬರ್ಬೋದು? ದ ವ್ಯಾಲ್ಯೂ ಆಫ್ sin 45 ಡಿಗ್ರಿ ಪ್ಲಸ್ cos 45 ಡಿಗ್ರಿ
is what? The value of sin 45 degree plus cos 45 degree is what? ಯಾವ್ದು ಬರ್ಬೋದು ಅಂತೇಳಿ ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಟ್ರಿಗ್ನಾಮೆಟ್ರಿಕ್ ratios of standard angles, very important. Clear? Look at 1 by root 2, root 3 by 2 and d is what? 1. ಕೊಟ್ಟಿರೋ ಅಂತದ್ದು ಬರ್ಕೊಂತೀರಿ sin 45 degree plus cos 45 degree. Clear? Therefore 1 by root 2 plus 1 by root 2. The value of sin 45 degree 1 by root 2. This is also the same. Okay, denominator is common, root 2, 1 plus 1 by root 2, clear? 1 plus 1, 2 by root 2, clear? In the denominator ಏನಿದೆ surds ಇದೆ, so that we have to rationalizing the denominator factor root 2 by root 2, clear? ಅಲ್ಲಿಗೆ ಏನಾಯಿತು 2 into root 2, 2 root 2, 2 2 is 4, okay? ಅಲ್ಲಿಗೆ 2 into root 2, square root of 4 is what? 2, 2 2 cancel, remaining is what? Root 2. The value of sin 45 degree plus cos 45 degree is what? Root 2. Which one is right? Option B is the right answer. Okay, this is the 7th question answer. And next 8th one, okay, the value of sin square 20 degree plus cos square 20 degree is what? Clear? A 0, B 20 degree, C 1, D is 70 degree. Clear? The given ಏನು ಕೊಟ್ಟಿಯೇನೆ sin square 20 degree plus cos square 20 degree ಅಂತ ಕೊಟ್ಟಿದೆ. ನಮಗೆ ಗೊತ್ತಿದೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಲ್ವೇನಪ್ಪ. sin square theta plus cos square theta equal to 1. sin square theta plus cos square theta equal to 1. ರಿಮೈನಿಂಗ್ ಯಾವುದಿದೆ ಐಡೆಂಟಿಟೀಸ್? 1 plus tan square theta is equal to what? secant square theta, and 1 plus cot square theta is equal to what? cosecant square theta. ನನಗೆ ಯಾವ್ದು ಬೇಕಪ್ಪ ಇಲ್ಲಿ? sin square theta. Theta it means what? 20 degree plus cos square what? Theta. It means what? 20 degree. So that sin square theta plus cos square theta is equal to 1. ನಮಗೆ ಗೊತ್ತಿದೆ ಆಲ್ರೆಡಿ. ಓಕೆ, ಹಾಗಾದ್ರೆ ಇಲ್ಲಿ ಥೀಟಾ ಜಾಗದಲ್ಲಿ ಏನಿದೆಯಪ್ಪ? 20 ಡಿಗ್ರಿ. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ಥೀಟಾ sin square 20 degree plus cos square 20 degree. Therefore what? Equal to 1. ಇದೇ ರೀತಿ ಸಿಮಿಲರ್ ಆಗಿ ಪ್ರಾಬ್ಲಮ್ಸ್ ಬರ್ಬೋದು. ಯಾವ ರೀತಿ? sin square 30 degree plus cos square 30 degree is equal to 1. sin square 45 degree plus cos square 45 degree is equal to what? 1. Like that. ಈ ರೀತಿ ಕ್ವಶನ್ಸ್ ಬರ್ತಾ ಹೋಗ್ಬೋದು. ಹಾಗಾದ್ರೆ sin square 20 degree plus cos square 20 degree is what? What is the value? Is what? 1. Therefore option is what? C is the right answer. Clear? ಈ ರೀತಿ ಪಾಸಿಬಲ್ ಕ್ವಶನ್ಸ್ ಬರ್ಬೋದು. 9th one, if tan 2a equal to cot a minus 18 degree where 2a is an acute angle, then the value of a value na find out ಮಾಡಬೇಕು. 18 degree ಅಂತ ಕೊಟ್ಟಿದ್ದಾರೆ, 36 ಅಂತ ಕೊಟ್ಟಿದ್ದಾರೆ, 180 degree and 108 degree ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಕೊಟ್ಟಿರುವಂಥ ಕ್ವಶನ್ಸ್ ಫಸ್ಟ್ ನಾವು ಬರ್ಕೊಳ್ಳೋಣ. tan 2a equal to what? cot a minus 18 degree. ಕ್ಲಿಯರ್? ನೋಡಿ ನಮಗೆ ಗೊತ್ತಿದೆ tan theta is equal to cot 90 minus theta ಅಂತೇಳಿ, ಆಯ್ತಾ? cot tan theta is equal to cot 90 minus theta. theta ಅಂದ್ರೆ ಏನಪ್ಪ? 2a. ನೋಡಿ theta ಜಾಗದಲ್ಲಿ ಏನು ಮಾಡ್ತೀವಿ? tan 2a is equal to cot 90 minus 2a. theta ಜಾಗದಲ್ಲಿ 2a ಹಾಕ್ತೀವಿ. ಹಾಗಾದ್ರೆ tan 2a ನ ಏನಂತ ಬರ್ಕೋಬಹುದು? cot 90 minus 2a ಅಂತೇಳಿ ಬರ್ಕೋಬಹುದು. ನೋಡಿ tan 2a ಜಾಗದಲ್ಲಿ cot 90 minus 2a is equal to cot a minus 18 degree. ಕ್ಲಿಯರ್? cot ಕ್ಯಾನ್ಸಲ್ ಆಗುತ್ತೆ. ಕ್ಲಿಯರ್? ರಿಮೈನಿಂಗ್ ಏನು? 90 degree minus 2a is equal to a minus 18 degree. ಕ್ಲಿಯರ್? ಈ 18 degree ಈ ಕಡೆ ಬರುತ್ತೆ, ಪ್ಲಸ್ ಆಗುತ್ತೆ, minus 2a ಆ ಕಡೆ ಹೋಗುತ್ತೆ, ಪ್ಲಸ್ 2a ಆಗುತ್ತೆ. ಅಲ್ಲಿಗೆ 19 degree plus 18 degree, we getting what? 108 degree. 2a plus a 3a, a ಆಗೆ ಇರುತ್ತೆ. 108 degree by 3, 3 1s 3 3s, remaining 1 is there. 18 degree ಆಯಿತು. ಅಲ್ಲಿಗೆ ಏನಾಯಿತು? 3 6s. Therefore a is equal to what? 36 degree. A is equal to what? 36 degree. The option B is the right answer. This is very important questions. ಸೆಕೆಂಡ್ ಮೈನಲ್ಲೂ ಕೇಳ್ಬೋದು ಮತ್ತು ಫಸ್ಟ್ ಮಲ್ಟಿಪಲ್ ಚಾಯ್ಸಲ್ಲೂ ಸಹ ಕೇಳ್ಬೋದು. ಇಲ್ಲಿ ಇದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ನಿಮಗೆ ಗೊತ್ತಿರಬೇಕು. ಓಕೆ,
So that this is the answer is what 36 degree the value of A. ಹಾಗಾದರೆ 9th one ಇದಾಯಿತು. ನೆಕ್ಸ್ಟ್ 10th one ಯಾವ ರೀತಿ ಬರುತ್ತೆ? ಓಕೆ 10th one ಯಾವ ರೀತಿ ಬರುತ್ತೆ? ಫೈಂಡ್ ದ ವ್ಯಾಲ್ಯೂ ಆಫ್ sin square 20 degree ಪ್ಲಸ್ sin square 70 degree ಈಸ್ ವಾಟ್? ಕ್ಲಿಯರ್ ನೋಡಿ, ಎರಡು ಕಡೆ ಸೈನ್ ಸ್ಕ್ವೇರ್ ಇದೆ. sin square 20 degree ಪ್ಲಸ್ sin square 70 degree ಈಸ್ ವಾಟ್? ಆಪ್ಷನ್ ಏನು ಕೊಟ್ಟಿದ್ದಾರೆ? 20 degree 1 0 70 degree. ಓಕೆ, ಕೊಟ್ಟಿರೋ ಕ್ವಶನ್ ಫಸ್ಟ್ ಬರ್ಕೊಳ್ಳೋಣ. ಓಕೆ, sin square 20 degree ಪ್ಲಸ್ sin square 70 degree. ಓಕೆ ನೋಡಿ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಾಸಿಗೆ ಕನ್ವರ್ಟ್ ಆಗಬೇಕು. ಕಾಸಿಗೆ ಕನ್ವರ್ಟ್ ಆಗಬೇಕು ಅಂದರೆ ನಮಗಿರೋದು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಇವೆರಡರಲ್ಲಿ ಯಾವ್ದು ಬೇಕಾದರೂ ತಗೋಬೋದು. ನಾನು sin θ ಇಸ್ ಈಕ್ವಲ್ ಟು ಕಾಸ್ 90 ಮೈನಸ್ θ ಅಂತ ತೊಗೊಂಡೆ. ಕ್ಲಿಯರ್, ಇದನ್ನು ಸ್ಕ್ವೇರ್ ಮಾಡಿಕೊಂಡೆ. ನೋಡಿ, sin square θ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ 90 ಮೈನಸ್ θ ಅಂತ ತೊಗೊಂಡೆ. ಸಪೋಸ್ θ is equal to 20 degree. Sin square 20 degree is equal to cos square 90 degree minus 20 degree. Theta becomes what? 20 degree. ನಾನು ತಗೊಂಡಿದ್ದೀನಿ. ಓಕೆ, sin square 20 degree is equal to what? Cos square 70 degree. ಅಂದರೆ 90 degree minus 20 degree is what? 70 degree. ಹಾಗಾದರೆ sin square 20 degree ಜಾಗದಲ್ಲಿ ಏನು ಬರಿಬೋದು? cos square 70 degree ಪ್ಲಸ್ ದಿಸ್ ಇಸ್ ವಾಟ್? sin square 70 degree. ನಾನು ಆಗಲೇ ಹೇಳಿದ್ದೆ ಕ್ವಶನ್ ನಂಬರ್ 8 ಅಲ್ಲಿ. ಕ್ಲಿಯರ್, sin square 20 degree ಪ್ಲಸ್ cos square 20 degree is what? ಲೈಕ್ ದಟ್ ಕ್ವಶನ್. ಹಾಗಾದರೆ ಲುಕ್ ಅಟ್ ಥೀಟಾ ಎರಡರಲ್ಲೂ ಸೇಮ್ ಇದೆ ಅಲ್ವಾ? ಥೀಟಾ ಎರಡರಲ್ಲೂ ಸೇಮ್ ಇದೆ ಅಲ್ವಾ? ಹಾಗಾದರೆ ಏನು ಬರಿಬೋದು ಕನ್ಕ್ಲೂಷನ್ಸ್? sin square θ ಪ್ಲಸ್ cos square θ is equal to what? 1. ಹಾಗಾದರೆ cos square 70 degree ಪ್ಲಸ್ sin square 70 degree is what? is equal to 1. ದ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತಪ್ಪ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಥೀಟಾ ಎರಡರಲ್ಲೂ ಸೇಮ್ ಇದೆ. ಸೊ ದಟ್ ಹಾಗಾದ್ರೆ ಏನಾಯಿತು? cos square 70 degree ಪ್ಲಸ್ sin square 70 degree is equal to 1. ಓಕೆ ಓಕೆ, ನೆಕ್ಸ್ಟ್ 11th ಕ್ವಶನ್ ಯಾವ ರೀತಿ ಕೇಳ್ಬೋದು? ದ ವ್ಯಾಲ್ಯೂ ಆಫ್ sin 30 degree cos 60 degree ಪ್ಲಸ್ sin 60 degree into cos 30 degree is what? Look at option 0 1/2 root 3/2 and option ಡಿ 1 ಅಂತಿದೆ. ಓಕೆ, ಫಸ್ಟ್ ಕೊಟ್ಟಿರುವಂಥ ಕ್ವಶನ್ ಬರ್ಕೊತೀವಿ. sin 30 degree cos 60 degree ಪ್ಲಸ್ sin 60 degree cos 30 degree. ವಿ ನೋ ದಟ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ವ್ಯಾಲ್ಯೂಸ್ ಏನಿದೆ? sin 30 degree ಅಂದ್ರೆ ಏನಪ್ಪ? 1/2. cos 60 degree ಅಂದ್ರೆ ಏನಪ್ಪ? 1/2 ಪ್ಲಸ್ sin 60 degree is what? root 3/2 into root 3/2. ನೋಡಿ, 2 2s are 4, 1/4 ಪ್ಲಸ್ root 3 into root 3 whole square by 4. ಕ್ಲಿಯರ್, 2 2s are 4, 1/4 ಹಾಗೆ ಬರ್ಕೊಂತೀವಿ. ಸ್ಕ್ವೇರ್ ರೂಟು ಕ್ಯಾನ್ಸಲ್, 3/4. ಡಿನಾಮಿನೇಟರ್ ಈಸ್ ಕಾಮನ್. Okay, we have to take LCM is 4, 1 plus 3. 1 plus 3 is what? 4. 4/4. Clear? 4 ones are 4. Therefore what? The value of sin 30 degree cos 60 degree plus sin 60 degree into cos 30 degree is what? 1. Therefore the option is what? D is the right answer. Clear? D is the right answer. So that it is important. Clear? And next, if A plus B is equal to 90 degree, cot B equal to 3/4, then the value of tan A is equal to what? Clear? ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ, 5/3 and 4/3 and 3/4 and D is what? 1 ಅಂತ. ಹಾಗಾದರೆ ಕೊಟ್ಟಿರೋ ಕ್ವಶನ್ ಏನಿದೆಯಪ್ಪ? ಪ್ಲಸ್ ಫಸ್ಟು A plus B equal to what? 90 degree. ಕ್ಲಿಯರ್? ಹಾಗಾದರೆ ಕಾಟ್ ಬಿ ಏನು ಕೊಟ್ಟಿದ್ದಾರೆ? 3/4 ಅಂತೇಳಿ ಕೊಟ್ಟಿದ್ದಾರೆ. ಕ್ಲಿಯರ್? A plus B is equal to 90 degree. B ಏನಾಗುತ್ತೆ? ಆ ಸೈಡ್ ಹೋಗುತ್ತೆ. ಅಲ್ಲಿಗೆ ಏನಾಗುತ್ತೆ? A is equal to 90 degree minus B. ಓಕೆ, ಅಪ್ಲೈಯಿಂಗ್ ಟ್ಯಾನ್ ಆನ್ ಬೋತ್ ಸೈಡ್ಸ್. ಟ್ಯಾನ್ ಅಪ್ಲೈ ಮಾಡ್ತೀವಲ್ಲಪ್ಪ, ಟ್ಯಾನ್ A is equal to tan 90 degree minus B. ಕ್ಲಿಯರ್? ಹಾಗಾದರೆ ಅಕಾರ್ಡಿಂಗ್ ಟು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಏನು ಹೇಳುತ್ತೆ? ಟ್ಯಾನ್ 90 ಮೈನಸ್ ಥೀಟಾ ಕ್ಯಾನ್ ಬಿ ರಿಟನ್ ವಾಟ್? ಕಾಟ್ ಥೀಟಾ. ಕ್ಲಿಯರ್? ಅದೇ ರೀತಿ ಥೀಟಾ ಜಾಗದಲ್ಲಿ ಅಂದರೆ ಇಲ್ಲಿ B ಅಂತಿದೆ. ಟ್ಯಾನ್ 90 degree minus B can be written cot B. Therefore tan A is equal to what? Cot B. Already cot na value ಏನು ಕೊಟ್ಟಿದ್ದಾರೆ? cot B na value 3/4 ಅಂತ ಕೊಟ್ಟಿದ್ದಾರೆ. Therefore tan A is equal to what? 3/4. The option is what? C is the right answer. Clear? Tan A is equal to what? 3/4. Okay. Okay. These are the possible questions of
ಪಾಸಿಬಲ್ ಕ್ವಶನ್ಸ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ದೀಸ್ ಆರ್ ದ ಪಾಸಿಬಲ್ ಕ್ವಶನ್ಸ್. ಅಂದರೆ ಈ ರೀತಿ ಸಿಮಿಲರ್ ಆಗಿ ಬೇರೆ ಕ್ವಶನ್ಸು ಸಹ ಬರಬಹುದು. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ 3 ಮಾರ್ಕ್ಸ್ ಕ್ವಶನ್ಸ್, ಟ್ರಿಗ್ನಾಮೆಟ್ರಿಯಲ್ಲಿ ಬರುವಂಥ 3 ಮಾರ್ಕ್ಸ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು.